ನಾವು ನೋಡಿರೋ ಮಾಹಿತಿನೇ ಬೇರೆ, ಈಗ ನಮ್ಮ ಕಣ್ಣು ಮುಂದಿರೋ ಮಾಹಿತಿನೇ ಬೇರೆ. ಸೊ ರೇಣುಕಾ ಯಲ್ಲಮ್ಮನಲ್ಲಿ ರೇಣುಕಿಯಾಗಿ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ? ಫಸ್ಟ್ ಆಫ್ ಆಲ್ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಹತಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ರೇಣುಕೆಯಾಗಿ ಈ ಪಾತ್ರ ನಿಭಾಯಿಸ್ತಾ ಇರೋದು. ಯಾಕಂದರೆ ಈ ಹೆಸರು ಹೇಗಿದೆಯೋ ಅಷ್ಟೇ ಕ್ಯಾರೆಕ್ಟರ್ ಇದೆ, ಅಂದರೆ ಅಷ್ಟೇ ಶಕ್ತಿ ಇದೆ ಆ ಕ್ಯಾರೆಕ್ಟರ್ಗೆ. ಅದನ್ನು ನಿಭಾಯಿಸೋಕ್ಕೆ ತುಂಬಾ ಹೇಗೆ ಅಂದರೆ ಡೆಡಿಕೇಶನ್ನು ಬೇಕು, ಮೈಂಡ್ಸೆಟ್ಟು ಬೇಕು. ಅಷ್ಟು ಸುಲಭವಾದ ಪಾತ್ರ ಅಲ್ಲ, ತುಂಬಾ ಚಾಲೆಂಜಿಂಗ್. ಆ್ಯಂಡ್ ನನಗೆ ಖುಷಿ ಆಗೋದೇನೆಂದರೆ ಜನ ಅದನ್ನು ಅಷ್ಟು ಚೆನ್ನಾಗಿ ಒಪ್ಕೊಂಡಿದ್ದಾರಲ್ಲ ಅಂತ ಖುಷಿ ಆಗುತ್ತೆ. ಫಸ್ಟ್ ನನಗೆ ಈ ರೇಣುಕೆ ಆಫರ್ ಬಂದಾಗ ಭಯ ಆಗಿತ್ತು, ಹೇಗಪ್ಪ ಮಾಡಲಿ. ಯಾಕಂದರೆ ರೇಣುಕಾ ಯಲ್ಲಮ್ಮ ಅಂದರೆ ಒಂದು ದೇವತೆ. ಆ ಪಾತ್ರನ ಮಾಡಬೇಕು ಅಂದರೆ ಅಷ್ಟೇ ಭಕ್ತಿ ಮತ್ತು ಶ್ರದ್ಧೆ ಬೇಕು. ಆಮೇಲೆ ಇನ್ನೊಂದು ಅನುಮಾನ ಆಯಿತು, ಜನ ನನ್ನ ಒಪ್ಕೋತಾರ, ರೇಣುಕೆಯಾಗಿ ಸ್ವೀಕರಿಸ್ತಾರ, ಸಿಕ್ಕಾಪಟ್ಟೆ ಭಯ ಆಯಿತು. ಬಟ್ ಒಂದ್ಸಲ ಪ್ರೋಮೋ ಬಂತು, ಎಪಿಸೋಡ್ ಸ್ಟಾರ್ಟ್ ಆಯಿತು, ಎಲ್ಲ ಚೆನ್ನಾಗಾಯಿತು. ಎಸ್ಪೆಷಲಿ ಸ್ವಯಂವರ ಎಪಿಸೋಡ್ಸು, ರೇಣುಕಾ ಜಮದಗ್ನಿ ಸ್ವಯಂವರ, ವಿವಾಹ ಎಲ್ಲ ಬಂತಲ್ಲ, ಅದಕ್ಕೆ ಎಷ್ಟೊಳ್ಳೆ ರೆಸ್ಪಾನ್ಸ್ ಸಿಕ್ತಂದರೆ ಜನ ಎಲ್ಲ TRP ಕೂಡ ಜಾಸ್ತಿ ಬಂತು. ಜನನೂ ತುಂಬ ಖುಷಿಪಟ್ಟು ನನಗೆ ಕಾಮೆಂಟ್ಸ್ ಕೊಡೋಕ್ಕೆ ಶುರು ಮಾಡಿದ್ರು, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ರೇಣುಕೆ ಅವರು, ಅಂದರೆ ಒಂಥರ ಪಾತ್ರಕ್ಕೆ ಸೂಟ್ ಆಗಿ ಹೋಗಿದ್ದಾರೆ ಅಂತ. ಈಗ ಹೆಂಗಾಗಿದೆ ಅಂದರೆ ರೇಣುಕೆ ಮಹತಿಯನ್ನೇ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ, ಮಹತಿನೇ ರೇಣುಕೆ ಅನ್ನೋಂಗಾಗಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ, ಈ ಪಾತ್ರನ ನಿಭಾಯಿಸ್ತಾ ಇದ್ದೀನಿ ಅನ್ನೋದೇ ನನ್ನ ಹೆಮ್ಮೆ, ನನ್ನ ಪುಣ್ಯ ಅಂತ ಹೇಳ್ಬೋದು. ಯಾಕಂದರೆ ಇಂಥ ದೇವತೆ ಪಾತ್ರ ಯಾರಿಗೂ ಸಿಗಲ್ಲ. ಈಗ ದೇವತೆ ಪಾತ್ರ ಅನ್ನೋದು ಬಯಸಿದ್ರೂ ಸಿಗಲ್ಲ ಅಂಥ ಪಾತ್ರ, ಅದು ನಮ್ಮ ಹಣೆಯಲ್ಲಿ ಬರ್ತಿದ್ರೆ ಮಾತ್ರ ಸಿಗುತ್ತೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಯಾಕಂದರೆ ಒಂದು ಪ್ರಧಾನ ನಾಯಕಿಯಾಗಿ ಲೀಡ್ ರೋಲ್ ಆಗಿ ಫಸ್ಟ್ ಟೈಮ್ ಮಾಡಿದ ಸೀರಿಯಲ್ಲು ದೇವತೆ ರೋಲೇ ಸಿಕ್ತಲ್ಲ, ನನ್ನ ಸ್ಟಾರ್ಟೇ ಒಳ್ಳೆಯಿಂದ ಆಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ. ಆರಂಭದಲ್ಲಿ ಬಂದಾಗ ಯುವರಾಣಿ ಪಾತ್ರ, ಹಾ, ಆ ಲುಕ್ಕು, ಜ್ಯುವೆಲ್ರಿ ಸೆಲೆಕ್ಷನ್ಸ್ ಅದೆಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಅನುಭವ ಹೇಳೋದಾದ್ರೆ ಸ್ಟಾರ್ಟಿಂಗು ಸಿಕ್ಕಾಪಡೆ ಜ್ಯುವೆಲ್ಸ್ ಇತ್ತು. ಈಗ ನಿಜ ನಾನು ತಾಳಿ ಬಿಟ್ರೆ ಇನ್ನೇನೂ ಇರಲ್ಲ, ತಾಳಿ, ಕಾಲುಂಗ್ರ, ಬಳೆ. ಅಂದರೆ ಈಗ ಅವಳು ಮುತ್ತೈದೆ ಆಗಿದ್ದಾಳೆ ಆ್ಯಂಡ್ ಮದುವೆ ಆಗಿದೆ. ಮದುವೆ ಆಗಿದ ತಕ್ಷಣ ರೇಣುಕೆ ಅವಳು ಯುವರಾಣಿ ಪಟ್ಟನ ಬಿಟ್ಟು ಬಂದಿರ್ತಾಳೆ, ಅಷ್ಟು ಪ್ರೀತಿ ಇರುತ್ತೆ ಅವಳಿಗೆ ಜಮದಗ್ನಿ ಮೇಲೆ. ಆವಾಗ ಒಂಥರ ಬೇರೆ ಥರ ಇತ್ತು ಯುವರಾಣಿ ರೇಣುಕೆ ಆಗಿ. ಆ ಡ್ರೆಸ್ಸು, ಒಂದೊಂದು ಸೀನಿಗೆ ಒಂದೊಂದು ಡ್ರೆಸ್ಸು, ಕಿರೀಟ ಹಾಕಬೇಕಿತ್ತು, ಜ್ಯುವೆಲ್ಸ್ ಜಾಸ್ತಿ ಇತ್ತು. ಜ್ಯುವೆಲ್ಸ್ ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಆಗೋಗಿತ್ತು. ಆ್ಯಂಡ್ ಸೀರಿಯಲ್ಗೋಸ್ಕರ ಸಿಕ್ಕಾಪಟ್ಟೆ ಜ್ಯುವೆಲ್ಸ್ ಪರ್ಚೇಸ್ ಮಾಡಿದ್ದಾಯಿತು, ಯಾಕೆಂದರೆ ಆ ಲುಕ್ ಆಗಿತ್ತು, ಅಷ್ಟೊಂದು ಜ್ಯುವೆಲ್ಸ್ ಬೇಕಿತ್ತು. ಆ ಯುವರಾಣಿ ಅಂದರೆ ಆ ಗತ್ತಾಗಿರಲಿ, ಗಾಂಭೀರ್ಯ ಆಗಿರಲಿ. ಆಮೇಲೆ ಯುವರಾಣಿ ರೇಣುಕೆಗಾಗಿ ನಾನು ಕುದುರೆ ಓಡಿಸೋದು ಮತ್ತು ಕತ್ತಿ ವರ್ಸೆ ಕಲ್ತಿದ್ದೆ. ಸ್ಪೆಷಲ್ ಟ್ರೈನಿಂಗ್ ಏನಿಲ್ಲ, ಶೂಟಿಂಗಲ್ಲೇ ಕಲ್ತಿದ್ದು. ಏನು 1.5 ದಿನದಲ್ಲೇನೋ ಕಲ್ತಿದ್ದು ಕುದುರೆ ಮತ್ತು ಕತ್ತಿ ವರ್ಸೆ. ನಂಗೆ ಇನ್ನೂ ನೆನಪಿದೆ, ಪ್ರೋಮೋನೂ ಅಲ್ಲ, ಫಸ್ಟ್ ಎಪಿಸೋಡ್ ಶೂಟಿಂಗು ಡೈರೆಕ್ಟ್ ನನ್ನ ಕುದುರೆ. ನನಗೆ ಕುದುರೆ ಹೆಂಗೆ ಓಡಿಸೋದು ಅಂತಲೇ ಗೊತ್ತಿರಲಿಲ್ಲ. ನಮ್ಮಮ್ಮ ಬೇಡ ಕಣೆ, ಬೇಡ ಅನ್ನೋ, ಭಯ, ರಿಸ್ಕು ಅಂತ. ಬಟ್ ನನಗೆ ಆ ಟೈಮಲ್ಲಿ ಏನಾಯ್ತೋ ಗೊತ್ತಿಲ್ಲ, ಒಂದ್ಸಲ ಆ ಕುದುರೆ ಮೇಲೆ ಕೂತ ಮೇಲೆ ನನಗೊಂಥರ ಮರ್ತೇ ಹೋಯ್ತು ನಾನು ಮಹತಿ, ನನಗೆ ಭಯ ಆಗತ್ತೆ. ಆ ಭಯ ಅನ್ನೋದೇ ಹೊರಟೋಯ್ತು. ಇನ್ಫ್ಯಾಕ್ಟ್ ಒಂದು ಕೆರೆ ಸುತ್ತಲೂ ಮಣ್ಣಿಂದು ಇದಿತ್ತು, ಒಂಥರ ಬ್ರಿಡ್ಜ್ ಥರ ಇತ್ತು, ಅಲ್ಲಿ ಸುತ್ತಿದ್ದು ಕುದುರೆನ. ಸೊ ಆ ಟೈಮಲ್ಲಿ ನನಗೆ ಭಯನೇ ಆಗಿಲ್ಲ. ಮೋಸ್ಟ್ ಪ್ರಾಬ್ಲಿ ರೇಣುಕೆನೇ ಬಂದಿದ್ಲು ನಮ್ಮ ಮಹತಿಲಿ. ಸೊ ಖುಷಿ ಆಗುತ್ತೆ. ಯುವರಾಣಿನ ತುಂಬಾ ಮಿಸ್ ಮಾಡ್ಕೋತೀನಿ, ಯಾಕಂದರೆ ಆ ಹೆವಿ ಜ್ಯುವೆಲ್ಸ್ ಆಗಿರಲಿ, ಆ ಲುಕ್ ಆಗಿರಲಿ, ಆ ಗತ್ತು, ಗಾಂಭೀರ್ಯ. ಬಟ್ ಇದು ನಂಗೊಂಥರ ತುಂಬ ಖುಷಿ ಅನಿಸುತ್ತೆ, ಯಾಕಂದರೆ ಲೈಟ್ ವೇಟು, ಏನು ಭಾರ ಇರಲ್ಲ. ಆ್ಯಂಡ್ ಡೈಲಾಗ್ಸ್ ಕೂಡ ಒಂಥರ ಸಾಫ್ಟ್ ಆಗೋಗಿದ್ದಾಳೆ ರೇಣುಕೆ. ಮೊದಲಿನ ಥರ ಯುವರಾಣಿ ಗೊತ್ತಿಲ್ಲ, ಅಂದರೆ ಜಮದಗ್ನಿಯ ಹೆಂಡತಿಯಾಗಿ ಬಂದಿದ್ದಾಳೆ, ಯುವರಾಣಿ ಆಗಲ್ಲ. ಸೊ ಈ ಲುಕ್ನು ನಾನು ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಯಾರಿಗೇ ಆದ್ರೂ ಕೂಡ ಯುವರಾಣಿ ಆಗ್ಬೇಕು ನಾವು, ಆ ತರ ಇರ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಪರ್ಸನಲ್ ಏನಾದ್ರು ನಿಮ್ಗೆ ಆಸೆ ಇತ್ತಾ, ಅದನ್ನ ಈಡೇರಿಸ್ಕೊಂಡ್ರೆ? ಡೆಫಿನೆಟ್ಲಿ. ಚಿಕ್ಕ ವಯಸ್ಸಿಂದ ಕಿರ್ಚ್ತಿದ್ದೆ ನಾನು ಪ್ರಿನ್ಸಸ್ ಅಂತ. ನನಗೆ ಮೊದಲಿಂದಾನು ಈ ಪ್ರಿನ್ಸಸ್ ಫಿಲ್ಮ್ಸು ಆ ಥರದ್ದೆಲ್ಲ ನೋಡಿದ ತಕ್ಷಣ ಅನಿಸ್ತಿತ್ತು ನನಗೂ ಪ್ರಿನ್ಸಸ್ ಆಗಬೇಕು ಅಂತ. ಬಟ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಯುವರಾಣಿ ರೇಣುಕೆ ಪಾತ್ರ ಸಿಗುತ್ತೆ ಅಂತ. ಸೊ ಸಿಕ್ಕದಾಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು, ಅಷ್ಟೇ ಭಯಾನೂ ಇತ್ತು, ಹೇಗೆ ಜನ ಸ್ವೀಕರಿಸ್ತಾರೆ ಅಂತ. ಯಾಕಂದರೆ ಚಿಕ್ಕ ಮಕ್ಕಳು ತುಂಬ ಅಚ್ಚುಕಟ್ಟಾಗಿ ಪಾತ್ರನ ನಿಭಾಯಿಸ್ಕೊಂಡು ಬಂದಿದ್ರು, ಚಿಕ್ಕ ರೇಣುಕೆ ಮತ್ತು ಯಲ್ಲಮ್ಮ. ಅದೇ ರೀತಿ ನಮ್ಮದು ಬರುತ್ತಾ, ಅದೇ ರೀತಿ ಜನ ಒಪ್ಕೋತಾರ ಅಂತ ಅನುಮಾನ ಆಯಿತು. ಬಟ್ ರೆಸ್ಪಾನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಕ್ಯಾರೆಕ್ಟರ್ಸ್ಗಾಗಿರಲಿ, ನಮ್ಮ ಆ್ಯಕ್ಟಿಂಗ್ ಆಗಿರಲಿ, ಕಥೆಗಾಗಿರಲಿ ಖುಷಿ ಆಗ್ತಿದೆ. ಸೊ ನಂದೊಂಥರ ಡ್ರೀಮ್ ಕಮ್ ಟ್ರೂ ಮೂಮೆಂಟು ಯುವರಾಣಿ ರೇಣುಕೆ ಸಿಕ್ಕಾಗ. ಯುವರಾಣಿ ಇದರಲ್ಲಿ ಸೀಸನ್ ಅಲ್ಲಿ ತಗೊಂಡಂತ ಡ್ರೆಸ್, ಜ್ಯುವೆಲ್ರಿ ಎಲ್ಲ ಎಲ್ಲಿದ್ದೀರಾ? ಮನೇಲಿದೆ, ನನ್ನ ಜ್ಯುವೆಲ್ಸ್ ಎಲ್ಲ ಸೇಫಾಗಿ ಮನೇಲಿದೆ. ನಂಗಿನ್ನ ನೆನಪಿದೆ ರೇಣುಕೆದು, ಅಂದರೆ ರೇಣುಕೆ ಯುವರಾಣಿಯಾಗಿ ಕೊನೆ ಸೀನ್ ಇತ್ತು. ಅವಳು ಮದುವೆ ಆಗಿದ ತಕ್ಷಣ ಒಂದೊಂದೇ ಜ್ಯುವೆಲ್ಸ್ ಎತ್ತಿರ್ತಾಳೆ. ಅವಳು ಬಂಗಾರದ ರೇಷ್ಮೆ ಸೀರೆಯಿಂದ ನಾರ್ಮಲ್ ಈ ಥರ ಕಾಟನ್ ಸ್ಯಾರೀಸಿಗೆ ಬರ್ತಾಳೆ. ಆ ಟ್ರಾನ್ಸ್ಫಾರ್ಮೇಶನ್ಗೆ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂದರೆ, ನಮ್ಮಮ್ಮ ಕೂಡ TV ನೋಡ್ತಿರೋರು ಹತ್ತಿದ್ದಾರೆ.
ಆ ವಿದಾಯ ಹೇಳೋ ಸೀನು, ತಂದೆನ ಬಿಟ್ಟು ಯುವರಾಣಿ ಪಟ್ಟಾನ ಬಿಟ್ಟು ಇಡೀ ಪ್ಯಾಲೇಸ್ ಒಂದ್ಸಲ ರೌಂಡ್ ಹೊಡ್ಕೊಂಡು ಹೋಗ್ತಾಳೆ. ಸೊ ಆ ಸೀನ್ ಇದೆ ಅಲ್ಲ, ಅದು ತುಂಬಾನೇ ಜನರ ಮನ್ಸಿಗೆ ತಟ್ಟಿದೆ. ಎಷ್ಟೋ ಜನ ನಂಗೆ ಕಾಲ್ ಮಾಡಿ ಹೇಳಿದ್ದಾರೆ, ನನಗೆ ನನ್ನ ಮಗಳನ್ನ ಬಿಟ್ಕೊಡುವಾಗ ಹೆಂಗ್ ಫೀಲ್ ಆಯ್ತು ಹಂಗ್ ಫೀಲ್ ಆಯ್ತು ಅಂತ. ಇನ್ಫ್ಯಾಕ್ಟ್ ನಮ್ಮ ಅಮ್ಮ ಅಪ್ಪ ಅಂತೂ ಸಿಕ್ಕಾಪಟ್ಟೆ ಹತ್ಬಿಟ್ಟಿದ್ದಾರೆ ಆ ಸೀನ್ ನೋಡಿ, ಅಷ್ಟು ಡೆಪ್ತ್ ಇತ್ತು ಆ ಸೀನಲ್ಲಿ. ಸೊ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದೇನೆಂದ್ರೆ ಆ ಸೀನ್ ಎಸ್ಪೆಷಲಿ. ಒಂದೊಂದೇ ಜೀವಲ್ಸ್ ಎತ್ತಿರ್ತಾಳೆ, ಕಿವಿ ಹಿಂಗ್ ತೆಗಿತಾಳೆ, ಮಾಮೂಲ್ ಕಿವಿಗೆ ಇಯರಿಂಗ್ ಬರುತ್ತೆ, ಸರ ತೆಗಿತಾಳೆ, ತಾಳಿ ಬರುತ್ತೆ. ಸೊ ಒಂದೊಂದೇ ಸೀನ್ ಇತ್ತು. ಆ ಸೀನ್ ಅಂತೂ ಯಾರಿಗೆ ಆಗ್ಲಿ ಅಳು ಬರೋ ತರ ಇತ್ತು. ಅಂಡ್ ನನ್ಗೂ ಲಾಸ್ಟ್ ಡೇ ಅಂತೂ ನನ್ನ ಜೀವಲ್ಸ್ ಎಲ್ಲ ಮನೇಲಿ ಎತ್ತಿರ್ತಿದ್ದೆ, ನಾನು ಅಮ್ಮ ಅರೇಂಜ್ ಮಾಡಿ ರೂಮಲ್ಲಿ ಇರ್ತಿದ್ವಿ. ನನಗೆ ಅಳುನೇ ಬಂದ್ಬಿಟ್ಟಿತ್ತು, ಅಯ್ಯೋ ಇನ್ಮೇಲಿಂದ ಈ ತರ ಜೀವಲ್ಸ್ ಹಾಕಂಗಿಲ್ವಲ್ಲ ಅಂತ. ಯಾಕಂದ್ರೆ 1 year ಆ ತರ ಇದ್ದೆ, ಲಂಗ ದಾವಣಿ ಮತ್ತೆ ಗ್ರ್ಯಾಂಡ್ ಎಲ್ಲ ಜುವೆಲ್ಸು ಹೇರ್ ಸ್ಟೈಲ್ ಎಲ್ಲ ಹೆವಿ ಇತ್ತು. ಸೊ 1 ವರ್ಷದ ಪಯಣ ಈಗ ಸಿಂಪಲ್ ಆಗತ್ತಲ್ಲ ಅಂತ ಬೇಜಾರಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಚೇಂಜಸ್ ಆಗೇ ಆಗತ್ತಲ್ಲ. ಸೊ ಇದು ತುಂಬಾನೇ ಇಷ್ಟ ಆಗ್ತದೆ. ರೇಣುಕೆ ಅನ್ನೋದು ಈ ನಮ್ಮ ಭಾಗದಲ್ಲೆಲ್ಲ ಗೊತ್ತಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಗೌರವ ಭಕ್ತಿ. ಸೊ ಆ ಪಾತ್ರ ನಿಭಾಯಿಸ್ಬೇಕಾದ ಎಷ್ಟು ಜವಾಬ್ದಾರಿ, ಏನೆಲ್ಲ ಕಲ್ತ್ರಿ? ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಯಾಕಂದ್ರೆ ಆ ಪಾತ್ರಕ್ಕೆ ಅಷ್ಟು ಬೇಕಾಗಿತ್ತು. ಆ ರೇಣುಕೆ ಅನ್ನೋ ದೇವತೆ ಆಗಿದ್ದರಿಂದ ಸಾಮಾನ್ಯ ಹುಡುಗಿ ಅಲ್ಲ ಅವಳು, ಪಾರ್ವತಿ ಅಂಶ. ಅದನ್ನ ಜನ ಹಾಗೆ ಸ್ವೀಕರಿಸ್ಬೇಕು. ಫಸ್ಟ್ ಆಫ್ ಆಲ್ ಅವ್ರು ನನ್ನ ಮಹತಿಯಾಗಿ ಸ್ವೀಕರಿಸಬಾರ್ದು, ರೇಣುಕೆ ಆಗಿ ಒಪ್ಕೋಬೇಕು. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ಸ್ ಇತ್ತು. ಫಸ್ಟ್ ನನಗೆ ಅಂದ್ರೆ ಮೈತೋ ಮಾಡೋ ಅಭ್ಯಾಸ ಇತ್ತು, ಯಾಕಂದ್ರೆ ರಿಯಾಲಿಟಿ ಶೋ ಇಂದ ಬಂದವಳಾಗಿದ್ದರಿಂದ ಚಿಕ್ಕ ವಯಸ್ಸಿಂದ ಮೈತೋ ರೋಲ್ಸ್ ಎಲ್ಲ ಅಭ್ಯಾಸ ಇತ್ತು ಹೇಳಿ. ಬಟ್ ಇಲ್ಲಿ ನೋಡಿದ್ರೆ ಮೈತೋ ಸೀರಿಯಲ್ ಲೀಡ್ ಆಗಿ ಮಾಡ್ತಾ ಇದ್ದೀನಿ. ಅದಕ್ಕೂ ನಾಟಕಕ್ಕೂ ಇದಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುತ್ತೆ. ನಾಟಕದಲ್ಲಿ ಒಂದು 5 ನಿಮಿಷ ಮಾಡೋದಕ್ಕೂ ಇಲ್ಲಿ ವರ್ಷಾನ್ಗಟ್ಲೆ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸ್ಟಾರ್ಟಿಂಗ್ 1-2 ದಿನ ಸಿಕ್ಕಾಪಟ್ಟೆ ಕಷ್ಟ ಆಯ್ತು, ಅಂದ್ರೆ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ಆ ಡೈಲಾಗ್ ಆಗ್ಲಿ ಒಂದ್ ಡೈಲಾಗೆ 5 ಲೈನ್ ಇರುತ್ತೆ, 6 ಲೈನ್ ಇರುತ್ತೆ ಮಿನಿಮಮ್. ಅದನ್ನ ಹೆಂಗ್ ತಗೊಳ್ಳೋದು ಅಂತಿತ್ತು. ಬಟ್ ಈಗ ಮಾಡ್ತಾ ಯಾವ ರೇಂಜಿಗೆ ಆಗಿದೆ ಅಂದ್ರೆ ಸ್ಕ್ರಿಪ್ಟೇ ಬೇಡ, ಆರಾಮಾಗಿ ಸೀನಿಗೆ ಬಂದಿದ ತಕ್ಷಣ ನೋಡ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಆ ಲೆವೆಲ್ಗೆ ಇಂಪ್ರೂವ್ ಆಗಿದೆ. ಅಂಡ್ ಈ ಪಾತ್ರಕ್ಕೋಸ್ಕರ ಹೇಳ್ದಾಗೆ ಒಂಚೂರು ಡೈಲಾಗ್ಸ್ ಆಗಿರ್ಲಿ, ವಾಯ್ಸ್ ಆಗಿರ್ಲಿ, ಮಾಡ್ಯುಲೇಷನ್ ಸ್ವಲ್ಪ ಕಲಿತೆ. ಆಮೇಲೆ ಒಂದೊಂದು ಎಕ್ಸ್ಪ್ರೆಷನ್ ಹೆಂಗ್ ಕೊಡ್ಬೇಕು ಅನ್ನೋದನ್ನ ನಮ್ ಡೈರೆಕ್ಟರ್ಸ್ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ರು. ಇಲ್ಲಿವರೆಗೂ ಸುಮಾರಷ್ಟು ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ಸೀರಿಯಲ್ನ. ಒಬ್ಬೊಬ್ರು ಡೈರೆಕ್ಟರ್ ಇಂದ ಒಂದೊಂದು ಕಲ್ತಿದ್ದೀನಿ ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕಂದ್ರೆ ದುಃಖದ ಸಮಯದಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕು, ಖುಷಿ ಸಮಯದಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕು, ಎಲ್ಲಾದ್ನೂ ಅವ್ರು ತುಂಬಾನೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ರೇಣುಕೆ ಅನ್ನೋದು ಹೆಂಗಿದ್ ಪಾತ್ರ ಅಂದ್ರೆ, ಅವಳು ಅಪ್ಪ ಅಮ್ಮನ ಜೊತೆ ಇದ್ದಾಗ ಚಿಕ್ಕ ಮಗಳ ತರ ಇರ್ತಾಳೆ, ಪುಟ್ಟವಳು ಅಂತ. ಅದೇ ಒಂದ್ ಸಭೆನ ಆಧರಿಸಿ ಮಾತಾಡ್ಬೇಕು ಅನ್ಬೇಕಾದ್ರೆ ಯುವರಾಣಿ ತರ ಮಾತಾಡ್ಬೇಕು. ಅದೇ ಅವಳು ದೊಡ್ಡಮ್ಮನ ವಿರುದ್ಧ ನಿಲ್ಬೇಕು ಅಂದ್ರೆ ಅವ್ರಿಗೆ ಈಕ್ವಲ್ ಆಗಿ ಸಮಾನವಾಗಿ ಮಾತಾಡ್ಬೇಕು. ಅದೇ ಇನ್ನೊಂದ್ ಕಡೆ ಒಂದ್ ಪ್ರೇಯಸಿಯಾಗಿ ಮಾತಾಡ್ತಾಳೆ ಜಮದಗ್ನಿಗೆ, ಇನ್ನೊಂದ್ ಕಡೆ ಎಲ್ಲಮ್ಮನ್ ಗೆಳತಿಯಾಗಿ. ಸೊ ಅವಳಿಗೊಂಥರ ಡಿಫ್ರೆಂಟ್ ಶೇಡ್ಸ್ ಇದೆ. ಜನರ ಜೊತೆ ಒಂಥರ, ಒಂದೊಂದ್ ಶೇಡ್ಗೂ ಒಂದೊಂದ್ ತರ ಇರ್ಬೇಕು. ಸೊ ಸಿಕ್ಕಾಪಟ್ಟೆ ಅವಾಗ ಒಂದ್ ಸ್ವಲ್ಪ ಎಫರ್ಟ್ಸ್ ಹಾಕ್ಬೇಕಾಯ್ತು. ಯಾಕಂದ್ರೆ ಒಂದೊಂದ್ ಸೀನಿಗೆ ಒಂದೊಂದ್ ತರ ಎಕ್ಸ್ಪ್ರೆಷನ್ ಇರ್ಬೇಕಾಯ್ತು. ಅಪ್ಪ ಅಮ್ಮನ ಜೊತೆ ಇರ್ಬೇಕಾದ್ರೆ ಅವಳು ಚಿಕ್ಕವಳ ತರಾನೇ ಮಾತಾಡ್ತಿದ್ಲು, ಅದೇ ಸಭೆಯಲ್ಲಿ ಬಂದು ಅಂದ್ರೆ ದೊಡ್ಡವಳ ತರ. ಸೊ ಈ ತರ ವೇರಿಯೇಷನ್ಸ್ ನ ಸುಮಾರಷ್ಟು ಕಲಿತೆ. ನಾನು ಡೈರೆಕ್ಟರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ಗೆ ಎಲ್ಲ. ಬಿಕಾಸ್ ಅವರಿಂದಾನೇ ನನ್ಗೆ ಇಷ್ಟೊಂದು ಈಸಿಯಾಗಿ ಮಾಡಕ್ ಹೆಲ್ಪ್ ಆಗ್ತಿದೆ. ರೇಣುಕೆ ಪಾತ್ರ ಮಾಡ್ತಿರೋದ್ರಿಂದ ಮೇ ಬಿ ಒಂದು ವರ್ಷಾನ್ಗಟ್ಲೆಯಿಂದ ಪಾತ್ರ ನಿಭಾಯಿಸ್ತಿರೋದ್ರಿಂದ ರಿಯಲ್ ರೇಣುಕಾ ತಾಯಿ ಬಗ್ಗೆ ಏನ್ ತಿಳ್ಕೊಂಡ್ರಿ? ಯಾವ ತರ ದೇವ್ರ ಬಗ್ಗೆ ರೆಫರೆನ್ಸ್? ನನಗೆ ಸ್ಟಾರ್ಟಿಂಗ್ ಗೊತ್ತಿತ್ತು, ರೇಣುಕಾ ಜಮದಗ್ನಿ ಕಥೆ ಎಲ್ಲ ಗೊತ್ತಿತ್ತು ಈ ಸೀರಿಯಲ್ಗಿನ ಮೊದಲು. ಬಟ್ ಇಷ್ಟೊಂದು ಡೀಪ್ ಆಗಿ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ಶಿವಮೊಗ್ಗದವಳಾಗಿದ್ರಿಂದ ಅಷ್ಟೊಂದು ಗೊತ್ತಿರಲಿಲ್ಲ. ಯಾಕಂದ್ರೆ ಇದು ಉತ್ತರ ಕರ್ನಾಟಕ ಜಾಗದಲ್ಲಿ ಈಗ ಬೆಳಗಾಂ ಆಗ್ಲಿ, ಸೌದತ್ತಿ ಆಗ್ಲಿ, ಈ ಕಡೆ ಜಾಸ್ತಿ ಇರುತ್ತೆ. ಸೊ ನನ್ಗೆ ಗೊತ್ತಿತ್ತು, ಬೇಸಿಕ್ ಎಲ್ಲ ಗೊತ್ತಿತ್ತು, ಆದ್ರೆ ಅಷ್ಟೊಂದು ಡೀಪ್ ಆಗಿ ಗೊತ್ತಿರಲಿಲ್ಲ. ಬಟ್ ಒಂದ್ಸಲ ಈ ಪಾತ್ರಕ್ಕೆ ಬಂದ್ಮೇಲೆ ಏನ್ ರೇಣುಕಾ ದೇವಿ ಮಹಾತ್ಮೆ, ಏನೇನ್ ಸಾಧನೆ ಮಾಡಿದ್ದಾರೆ ರೇಣುಕಾ ಯಲ್ಲಮ್ಮ ಸೇರಿ, ಈ ತರದ್ದೆಲ್ಲ ಒಂದೊಂದೇ ತಿಳ್ಕೊಳ್ಳೋ ಅವಕಾಶ ಸಿಕ್ತು. ಅಂಡ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಹೇಳಬೇಕು ಅಂದ್ರೆ ಖುಷಿ ಆಗೋದೇನಂದ್ರೆ, ನಾನು ದೇವತೆ ಪಾತ್ರ ಮಾಡ್ತಾ ಇರೋದ್ರಿಂದ ಆ ಪಾಸಿಟಿವ್ ವೈಬ್ಸ್ ನನ್ನಲ್ಲಿ ಪಾಸ್ ಆಗುತ್ತೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಯಾಕಂದ್ರೆ ಎಷ್ಟೋ ಸಲ ನನ್ನ ಎಕ್ಸಾಮ್ ಟೈಮ್ ಇರುತ್ತೆ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಬೇಸಿಕ್ಲಿ. ಸೊ ಎಷ್ಟೋ ಸಲ ಸೆಮ್ ಎಕ್ಸಾಮ್ಸ್ ಅದು ಎಲ್ಲ ಇದ್ದಾಗ, ಈಗ 2nd ಇಯರ್, ಫಸ್ಟ್ ಇಯರ್ ಜಸ್ಟ್ ಕಂಪ್ಲೀಟ್ ಆಯ್ತು, ಈಗ 2nd ಇಯರು. ಸೊ ಸಿಕ್ಕಾಪಟ್ಟೆ ಎಕ್ಸಾಮ್ ಟೈಮಲ್ಲಿ ಸ್ಟ್ರೆಸ್ ಇರುತ್ತೆ. ಇಲ್ಲಿ ಆಕ್ಟಿವ್ ಮಾಡಬೇಕು, ಅಲ್ಲಿ ಬೆಳಗ್ಗೆ ಹೋಗಿ ಎಕ್ಸಾಮ್, ಎಷ್ಟೋ ಸಲ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದ್ಬಿಟ್ಟು ಸಂಜೆ ಬಂದಿದ್ದೀನಿ ಶೂಟಿಂಗ್ಗೆ, ಮಧ್ಯಾಹ್ನ ಸಂಜೆ ಎಲ್ಲ ಆ ಥರನೂ ಮಾಡಿದ್ದೀನಿ ಸುಮಾರು ಸಲ. ಎಕ್ಸಾಮ್ ಹಿಂದಿನ ದಿನಾನು ಶೂಟಿಗೆ ಬಂದಿದ್ದೀನಿ. ಅಂದ್ರೆ ಶೂಟ್ಗೆ ಎಲ್ಲೂ ತೊಂದರೆ ಆಗೋ ಥರ ನಡ್ಕೊಂಡಿಲ್ಲ, ಎರಡೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿದ್ದೀನಿ. ಆ ಕಡೆ ಎಕ್ಸಾಮ್ಗೂ ತೊಂದರೆ ಆಗ್ಬಾರ್ದು, ಶೂಟ್ಗೂ ತೊಂದರೆ ಆಗ್ಬಾರ್ದು. ಸೊ ಆ ರೀತಿ ಮ್ಯಾನೇಜ್ ಮಾಡ್ಬೇಕಾದ್ರೆ ರೇಣುಕಾದೇವಿನೇ ಆ ಕೇಪಬಿಲಿಟಿ ಕೊಟ್ಟಿದ್ದೇನೋ ಎರಡನ್ನೂ ಮ್ಯಾನೇಜ್ ಮಾಡೋಂಥದ್ದು. ಯಾಕಂದ್ರೆ ಎಷ್ಟು ಸ್ಟ್ರೆಸ್ ಆದ್ರೂ ಅದನ್ನ ಮ್ಯಾನೇಜ್ ಮಾಡೋ ಕೇಪಬಿಲಿಟಿ ಮತ್ತೆ ಪೇಷನ್ಸ್ ಕೊಟ್ಟಿದೆ ಅಂದ್ರೆ ತಪ್ಪಾಗಲ್ಲ.